ನಮಸ್ತೆ, ನನ್ನ ಹೆಸರು ಆರ್ಯನ್. ನಾನು ತುಮಕೂರು ಡಿಸ್ಟಿಕ್ ಗುಬ್ಬಿ ತಾಲೂಕಲ್ಲಿ ನಿವಾಸಿ. ದ ಮೋಸ್ಟ್ ಇಷ್ಟ ಆಗೋ ಪಾರ್ಟ್ ಟೆರೆಸಲ್ಲಿ ಅಕ್ವಾಟಿಕ್ ಪ್ಲಾಂಟ್ಸ್. ಪರ್ಟಿಕ್ಯುಲರ್ ಇದ್ರದ್ದು ಹೆಸರು ಬಂದ್ರು ಅಕ್ಕಿಲಾ ಅಂತ. ಇದ್ರದ್ದು ಎಡ್ಜಸ್ ಅಲ್ಲಿ ಮಾತ್ರ ಪಿಂಕ್ ಇದೆ, ಮಧ್ಯೆ ಎಲ್ಲ ವೈಟ್ಸ್ ಇದೆ. ಇದು ಅದ್ರದ್ದು ಇನ್ನೊಂದು ಮೊಗ್ಗು. ಇದು ಸೀಡ್ ಪಾಡ್ ನೋಡಕ್ ಈ ತರ ಇರುತ್ತೆ. ಇದು ಆಕ್ಚುಲಿ ಕನ್ಸ್ಯೂಮಬಲ್, ಅಂದ್ರೆ ನಾವು ತಿನ್ಬೋದು ಇದನ್ನ. ಇದು ಏಷ್ಯಾಟಿಕ್ ಲಿಲ್ಲಿ ಅಂತ. ಇದಿನ್ನ ಫ್ಲವರ್ ಓಪನ್ ಆಗಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಇದು ಕಟ್ ಫ್ಲವರ್ ಆಗಿ ಎಕ್ಸ್ಪೋರ್ಟ್ ಆಗುತ್ತೆ ಆಕ್ಚುಲಿ ಇದು ಇಂಡಿಯಾದಿಂದ. ಅಷ್ಟು ಡಿಮ್ಯಾಂಡ್ ಇದೆ. ಅದು ಓಪನ್ ಆಗ್ಬೇಕಿನ್ನ. ಇದು ಮೇ ಫ್ಲವರ್ ಅಂತ. ಕರೆಕ್ಟ್ ಆಗಿ ಮೇ ಟೈಮಲ್ಲಿ ಮಾತ್ರ ಹೂ ಬರೋದು, ವರ್ಷಕ್ಕೊಂದೇ ಸತಿ ಬರೋದು. ಮಿಕ್ಕಿದೆಲ್ಲ ಟೈಮಲ್ಲಿ ಈ ತರ ಫೋಲಿಯೇಜ್ ಇರುತ್ತೆ. ಸಂಪಿಗೆ ಗಿಡ, ಕೆಂಡು ಸಂಪಿಗೆ. ಇದು ಗ್ರಾಫ್ಟೆಡ್ ವೆರೈಟಿ ಆಕ್ಚುಲಿ. ಇದು ಆಲ್ಮೋಸ್ಟ್ ಎಲ್ಲ ಸೀಸನಲ್ಲೂ ನಿಮಗೆ ಹೂ ಬರ್ತಾ ಹೋಗುತ್ತೆ. ಆಲ್ ಸೀಸನ್ ಪ್ಲಾಂಟ್ಸ್ದು ಇನ್ನೊಂದು ಏನು ಮೇಜರ್ ನಿಮಗೆ ಕೆಲಸ ಅಂತಂದರೆ, ಎಲ್ಲ ಸೀಸನಲ್ಲೂ ಹೂ ಬಿಡ್ತಾ ಇದ್ರೆ ಅದಕ್ಕೆ ನೀವು ತಕ್ಕನಾಗಿ ನ್ಯೂಟ್ರಿಷನ್ನ ಕೊಡ್ತಾ ಹೋಗಬೇಕಾಗುತ್ತೆ. ಈಗ ಕಾಂಪೋಸ್ಟ್ ಆಗಿರ್ಬೋದು, ಲಿಕ್ವಿಡ್ ಫರ್ಟಿಲೈಸರ್ಸ್ ಆಗಿರ್ಬೋದು, ಅದನ್ನು ಕೊಡೋದ್ರಿಂದ ಇದಕ್ಕಿಂತ ಎನ್ಹ್ಯಾನ್ಸ್ ಆಗಿ ಗಿಡ ಚೆನ್ನಾಗಿ ಹೂ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ರೋಸ್ ಗಾರ್ಡನ್ ಅಂತ ಪರ್ಟಿಕ್ಯುಲರ್ ಆಗಿ ನೋಡಿದ್ರೆ ನಂದು ಫಸ್ಟ್ ಪ್ಲಾಂಟ್ ಆ್ಯಕ್ಚುಲಿ ಇದೆ. ರೋಸಸ್ ಅಲ್ಲಿ ಈಗ ಇನ್ನೊಂದು ಟ್ರೆಂಡಿಂಗ್ ವೆರೈಟಿ ಅಂದರೆ ಈ ಥರ ಡಬಲ್ ಕಲರು. ಇದನ್ನ ಟೈಗರ್ ರೋಸ್ ಅಂತ ಕರೀತಾರೆ. ಇದರಲ್ಲೇ ಒಂದಷ್ಟು ವೆರೈಟೀಸ್ ಇದೆ. ಅಥವಾ ಗುಲ್ಕನ್ ರೋಸಸ್ ಅಂತ ಹೇಳ್ತಾರೆ, ಅದು ಇದೆ. ಬನ್ನಿ ತೋರಿಸ್ತೀನಿ. ಇದು ಗುಲ್ಕನ್ ರೋಸಸ್ ಅಲ್ಲಿ ಇನ್ನೊಂದು ಪಿಂಕ್ ಕಲರ್ ಇದೆ ಆಕ್ಚುಲಿ, ಹೂ ಅರಳಿಲ್ಲ. ಇದು ಕ್ಲೈಂಬರ್ ರೋಸಸ್. ಇದನ್ನ ತುಂಬಾ ಉದ್ದ ಬರುತ್ತೆ, ಡ್ವಾರ್ಫ್ ವೆರೈಟಿ. ಇದು ಆಯಿಲ್ ರೆಡ್ ವೆರೈಟಿ. ಇದು ಪನ್ನೀರ್ ರೋಸಸ್ ಅಂದ್ರೆ ಗುಲ್ಕನ್ ರೋಸಸ್. ಇದನ್ನ ಹೇಗ್ ಕಂಡುಹಿಡಿಯೋದು ಅಂತಂದ್ರೆ, ಇದು ತುಂಬಾ ತೆಳು ಇರುತ್ತೆ. ಅದನ್ನ ಅದ್ರ ಹತ್ರ ಹೋದ್ರೆ ಸಾಕು ನಮ್ಗೆ ಅದ್ರನ್ನ ಸ್ಮೆಲ್ ಮಾಡಿದ್ರೆ ಫ್ರಾಗ್ರೆನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಫ್ರಾಗ್ರೆಂಟ್ ಇರುತ್ತೆ. ತುಂಬಾ ತೆಳು ಅಂದ್ರೆ ತುಂಬಾ ತೆಳು, ಹಿಂಗ್ ಮುಟ್ಟರೆ ಇರುತ್ತೆ. ಬಟ್ ಇದೆಲ್ಲ ಹಂಗಿರಲ್ಲ, ತುಂಬಾ ಗಟ್ಟಿ ಇರುತ್ತೆ. ನಂದು ಮೇನ್ ತುಂಬಾ ಇಷ್ಟ ಆಗೋ ಅಂತ ಪ್ಲಾಂಟ್ ಅಂತ ಹೇಳಿದ್ರೆ ಹೈಬಿಸ್ಕಸ್ ಅಂತ. ಇದು ಹೈಬ್ರಿಡ್ ವೆರೈಟಿ ಆಕ್ಚುಲಿ. ತುಂಬಾ ವೈಬ್ರೆಂಟ್ ಕಲರ್ಸ್ ಇದೆ. ಮಧ್ಯ ರೆಡ್, ಆರೆಂಜು, ಈ ಸುತ್ತ ಯೆಲ್ಲೋ ಕಲರ್ಸ್ ಇದೆ. ಈ ತರ ಪರ್ಟಿಕ್ಯುಲರ್ ಆಗಿ ಮತ್ತೆ ಲೈನ್ಸ್ ಇದೆ, ಅಬ್ಸರ್ವ್ ಮಾಡಿರ್ಬೋದು ನೀವು. ಇದನ್ನ ನಾವು ಕ್ರಾಸ್ ಪಾಲಿನೇಷನ್ಗೆ ಪ್ರಿಫರ್ ಮಾಡ್ತೀವಿ. ಯಾಕೆಂದ್ರೆ ಜಾಸ್ತಿ ಕ್ಯಾರೆಕ್ಟರ್ಸ್ ಇರುತ್ತೆ, ಒಂದಲ್ಲ ಒಂದು ಎಕ್ಸ್ಪ್ರೆಸ್ ಆಗುತ್ತೆ ಪ್ರಾಜೆನಿಲ್ ಬಂದಾಗ. ನಮಗೆ ಒಳ್ಳೊಳ್ಳೆ ಫ್ಲವರ್ಸ್ ಬರ್ಬೋದು ಪ್ರಾಜೆನಿಯಿಂದ ಅನ್ನೋದಕ್ಕೆ ಈ ತರ ಪ್ಲಾಂಟ್ಸ್ನ ನಾವು ಸೆಲೆಕ್ಟ್ ಮಾಡ್ತೀವಿ ಕ್ರಾಸ್ ಪಾಲಿನೇಷನ್ಗೆ. ಹೈಬಿಸ್ಕಸ್ ಸೀಡ್ ಪಾಡ್ ಇದೆ ಆಕ್ಚುಲಿ. ಇದನ್ನ ಸೀಡ್ ಪಾಡ್ನ ನಾವು ಕ್ರಾಸ್ ಪಾಲಿನೇಷನ್ ಮಾಡೋ ಹಾಗಿದ್ರೆ ಬೆಳಗ್ಗೆ ಹೊತ್ತೇ ಮಾಡಬೇಕಾಗುತ್ತೆ. ಯಾಕೆ ಅಂತಂದ್ರೆ ಪೋಲನ್ ವಯಾಬಿಲಿಟಿ ಕಳ್ಕೊಂಡ್ಬಿಡುತ್ತೆ. ಇದು ಅಷ್ಟೇ. ಇದು ತುಂಬಾ ಒಳ್ಳೆ ಪಾಟ್ ಪೇರೆಂಟ್. ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಇದೆ. ಈ ತರ ಹೈಬಿಸ್ಕಸ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಎಲ್ಲದನ್ನು ಕಲೆಕ್ಟ್ ಮಾಡ್ತೀನಿ ನಾನು. ಅಂದ್ರೆ ಈಗ ಲೋಕಲ್ ಆಗಿರ್ಬೋದು ಆ ಥರ ಏನಿಲ್ಲ. ನನಗೆ ಮಲ್ಟಿಪೆಟಲ್ಸ್ ಅಲ್ಲಿ ಸ್ವಲ್ಪ ಜಾಸ್ತಿ ಇಷ್ಟ ಆಗುತ್ತೆ. ಈ ತರ ಡ್ಯುಯಲ್ ಕಲರ್ಸ್ ಯಾವ್ದಾದಿರುತ್ತೆ. ಇದು ನೋಡಿ, ಮಧ್ಯ ಸ್ವಲ್ಪ ಆರೆಂಜ್ ಶೇಡ್ ಇದೆ, ಸುತ್ತ ಲೈಟ್ ಎಲ್ಲೋ ಇದೆ. ಈ ತರ ಡ್ಯುಯಲ್ ಕ್ಯಾರೆಕ್ಟರ್ಸ್ನ ಜಾಸ್ತಿ ಪ್ರಿಫರ್ ಮಾಡ್ತೀನಿ ನಾನು. ಹೈಬಿಸ್ಕಸ್ನ ನೀವು ಬೆಳೆಸೋರಾಗಿದ್ರೆ ಇದಕ್ಕೆ ಮೇನ್ ಏನು ಮಾಡ್ಬೇಕಂತಂದ್ರೆ ಪ್ರೂನಿಂಗ್ ಮಾಡ್ಕೊಳ್ತಾ ಬರಬೇಕು. ಇಲ್ಲಿ ಇದೇ ಪರ್ಟಿಕ್ಯುಲರ್ ಪ್ಲಾಂಟ್ನ ಯಾಕೆ ಸೆಲೆಕ್ಟ್ ಮಾಡಿದ್ದೀನಿ ಅಂತಂದರೆ, ಇಲ್ಲಿ ನಾವು ಆ್ಯಕ್ಚುಲಿ ಏನು ಪ್ರೂನಿಂಗ್ ಮಾಡಿದೆ. ಪ್ರೂನಿಂಗ್ ಮಾಡಿರೋದ್ರಿಂದ ಇಷ್ಟು ಬ್ರಾಂಚಸ್ ಬಂದಿದೆ. ಪ್ರೂನಿಂಗ್ ಅಂತ ಅಂದರೆ ಇಲ್ಲಿ ನಾವು ಪರ್ಟಿಕ್ಯುಲರ್ ಆಗಿ ಕಟ್ ಮಾಡ್ತೀವಿ ಒಂದು ಶೂಟ್ನ. ಈಗ ಇಲ್ಲಿ ಕಟ್ ಮಾಡಿದ್ರೆ ಇಲ್ಲಿ ನೋಡಿ, ಈ ಶೂಟ್ನ ತೆಗೆದ್ರೆ ಇಲ್ಲೆಲ್ಲ ಬ್ರಾಂಚಸ್ ಇದೆ, ಲೀಫ್ ನೋಟ್ಸ್ ಇದೆ. ಪ್ರತಿಯೊಂದು ಲೀಫ್ ನೋಟ್ಸಲ್ಲೂ ಚಿಗುರಿದೆ. ಅದೆಲ್ಲ ಪರ್ಟಿಕ್ಯುಲರ್ ಆಗಿ ಹೊಸ ಬ್ರಾಂಚಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಇಲ್ಲಿ ಕಟ್ ಮಾಡಿರೋದ್ರಿಂದ ಇಷ್ಟು ಬ್ರಾಂಚಸ್ ಬಂದಿದೆ ನಮಗೆ. ಹೈಬಿಸ್ಕಸ್ ಫ್ಲವರ್ ಆಗೋದು ಟಿಪ್ ಎಂಡಲ್ಲಿ, ಗಿಡ ಮಧ್ಯೆಲ್ಲೂ ಹೂ ಬರೋದಿಲ್ಲ. ಸೊ ಪಾಟಲ್ಲಿ ಬೆಳೆಸೋವಾಗ ನಾವು ಪ್ರೂನಿಂಗ್ ಮಾಡ್ಕೊಂತ ಬುಷಾಗಿ ಗಿಡನ ಇಟ್ಕೊಂಡ್ರೆ ನಮ್ಗೆ ಈ ಥರ ಗಿಡ ತುಂಬ ಮೊಗ್ಗಾಗಿರುತ್ತೆ, ಯಾವಾಗಲೂ ಹೂ ಬಿಡ್ತಾ ಇರುತ್ತೆ ಹಿಂಗೆ. ಈಗ ಎಲ್ಲದರಲ್ಲೂ ನೋಡಿ, ಎಲ್ಲ ಎಂಡಲ್ಲೂ ಮೊಗ್ಗಿದೆ. ಇದು ನಂದು ಫಸ್ಟ್ ಸೀಡ್ ಗ್ರೋನ್ ಹೈಬಿಸ್ಕಸ್ ಆಕ್ಚುಲಿ. ಇದು ಫಸ್ಟ್ ಹೈಬ್ರಿಡ್ ಸೀಡ್ಲಿಂಗ್ ನಂದು, ನಾನು ಕ್ರಿಯೇಟ್ ಮಾಡಿದ್ದು. ಇದು ಆಲ್ಮೋಸ್ಟ್ ಒಂದು 7 year old ಗಿಡ. ಇದು ನಂದು ಫಸ್ಟ್ ಪ್ಲಾಂಟ್ಸ್ನ ಕಲೆಕ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ಸಣ್ಣ ಕಟ್ಟಿಂಗ್ ಹಾಕಿದ್ದೆ ಆ್ಯಕ್ಚುಲಿ. ಈಗ ಇಷ್ಟು ದೊಡ್ಡ ಗಿಡ ಆಗಿದೆ. ತುಂಬ ಸ್ಲೋ ಗ್ರೋಯಿಂಗ್ ಅಂದರೆ ಸ್ಲೋ ಗ್ರೋಯಿಂಗ್. ಹೂವು ಮಾತ್ರ ತುಂಬ ಚೆನ್ನಾಗಿದೆ. ಗಾರ್ಡನ್ನ ಈ ಪಾರ್ಟಿಗೆ ಬಂದರೆ ನಮಗೆ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ನ ನಾನು ಜಾಸ್ತಿ ಇಟ್ಟಿದ್ದೆ. ಈಗ ಎಲ್ಲ ಆಲ್ಮೋಸ್ಟ್ ಕಡಿಮೆ ಮಾಡಿಬಿಟ್ಟಿದ್ದೀನಿ. ನಾನು ಸ್ಟಡಿ ಪರ್ಪಸ್ಗೋಸ್ಕರ ಮೇಂಟೆನೆನ್ಸ್ ಜಾಸ್ತಿ ಬರುತ್ತೆ ಅಂತ. ಇದು ಟೊಮ್ಯಾಟೊ ಸೀಡ್ಲಿಂಗು. ನೆಕ್ಸ್ಟು ಇದು ವಾಲಂಟ್ರಿ ಗ್ರೋನ್ ಆಗಿರುವಂಥ ಮಸ್ಕ್ ಮೆಲನ್ ಮತ್ತು ವಾಟರ್ ಮೆಲನ್ ಸೀಡ್ಲಿಂಗ್ಸು. ಇದು ಈ ಥರ ಏನಿದೆ, ಐವಿ ಶೇಪ್ ಏನಿದೆ, ಇದು ವಾಟರ್ ಮೆಲನ್ ಫ್ರೂಟ್ ಗ್ರೋತ್ ಆಗ್ತಾ ಇರೋದು. ಇದರಲ್ಲಿ ಇನ್ನೂ ಒಂದು ತುಂಬ ಇಂಪಾರ್ಟೆಂಟ್ ಏನು ಅಂತಂದರೆ, ವಾಟರ್ ಮೆಲನ್ ಮತ್ತು ಮಸ್ಕ್ ಮೆಲೋನಲ್ಲಿ ಮೇಲ್ ಮತ್ತು ಫೀಮೇಲ್ ಫ್ಲವರ್ಸ್ ಅಂತ ಬರುತ್ತೆ.
ಫೀಮೇಲ್ ಫ್ಲವರ್ಸ್ ಏನಿರುತ್ತೆ ಈ ಥರ ಬಲ್ಜ್ಡ್ ಆಗಿರುತ್ತೆ ಪೋರ್ಷನ್ನು ಅದ್ರ ಫ್ಲವರ್ಸ್. ಆದರೆ ಮೇಲಲ್ಲಿ ನೀವು ಅಬ್ಸರ್ವ್ ಮಾಡಿಕೊಂಡ್ರೆ ಏನಿರಲ್ಲ, ಜಸ್ಟ್ ಒಂದು ಕಡ್ಡಿ ಅದ್ರ ಮೇಲೆ ಹೂ ಇರುತ್ತೆ. ಇದು ಮೇಲ್ ಫ್ಲವರ್. ಇದನ್ನ ನಾವು ಪೀಲ್ ಮಾಡಿ ತೆಗಿಬೇಕಾಗತ್ತೆ. ಇದು ಈ ಥರ ನ್ಯಾಚುರಲ್ ಆಗಿ ಹನಿ ಬೀಸ್ ಏನಾದ್ರು ವರ್ಕಿಂಗ್ ಇದ್ರೆ ಏನು ಪ್ರಾಬ್ಲಮ್ ಇರೋದಿಲ್ಲ. ಇಲ್ಲ ಅಂತಂದರೆ ನಾವು ಹ್ಯಾಂಡ್ ಪಾಲಿನೇಟ್ ಮಾಡಬೇಕು. ಇದಕ್ಕೆ ಪಾಲಿನೇಟ್ ಮಾಡ್ಬೇಕು. ಈ ಥರ ಆ್ಯಕ್ಚುಲಿ ಫ್ಲವರ್ ಓಪನ್ ಬೇಕು. ಈ ಥರ ನಾವು ಪಾಲಿನೇಟ್ ಮಾಡಬೇಕಾಗುತ್ತೆ. ಅದಾದ್ಮೇಲಿಂದ ಈ ಥರ ಫಸ್ಟು ಫ್ಲವರ್ ಡ್ರಾಪ್ ಆಗುತ್ತೆ. ಇದು ಕಾಯಿ ಆಗೋ ಫಸ್ಟ್ ಸ್ಟೇಜು. ಅದಾದಮೇಲೆ ಈ ಥರ ಸೆಕೆಂಡ್ ಸ್ಟೇಜಿಗೆ ಬರುತ್ತೆ ಕಾಯಿ. ಏನಾದ್ರು ಪಾಲಿನೇಷನ್ ಸಕ್ಸಸ್ ಆಗಿಲ್ಲ ಅಂತಂದರೆ ಈ ಥರ ಎಲ್ಲೋ ಆಗಿ ಅದು ಉದುರೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಲ್ಲರ ಮನೆಯಲ್ಲೂ ತುಂಬ ಜಾಸ್ತಿ ಉಪಯೋಗಿಸೋವಂಥ ವೆಜಿಟೇಬಲ್ ಅಂದರೆ ಮೆಣಸಿನಕಾಯಿ. ಇದನ್ನು ಕೂಡ ನಾವು ಕಂಟೈನರಲ್ಲಿ ತುಂಬ ಚೆನ್ನಾಗಿ ಬೆಳ್ಕೊಬೋದು. ಇಲ್ಲಿ ಕಾಯಿ ಆಗಿದೆ. ಇದು ಆ್ಯಕ್ಚುಲಿ ಹೈಬ್ರಿಡ್ ವೆರೈಟಿ. ಇದು ತುಂಬ ಚೆನ್ನಾಗಿ ಫ್ಲಾರಿಂಗ್ ಆಗುತ್ತೆ. ಈಗ ಫ್ಲಾರಿಂಗ್ ಸ್ಟಾರ್ಟ್ ಆಗಿದೆ. ಇದರಲ್ಲಿ ಈ ಥರ ಎಲ್ಲೋ ಆಗಿ ಡ್ರಾಪ್ ಆಗ್ತಾ ಇದ್ರೆ ಅವ್ರಿಗೆ ಒಂದು ಸಜೆಸ್ಟ್ ಮಾಡ್ತೀನಿ ನಾನು. ಈಗ ಮಾರ್ನಿಂಗ್ ಬಂದಿರ್ತೀರಲ್ಲ, ಈ ಥರ ಇಲ್ಲಿ ಫ್ಲವರ್ಸ್ ಏನು ಕಾಣ್ತಾ ಇದೆ ಅದನ್ನು ಜಸ್ಟ್ 2 ಸತಿ ಹಿಂಗೆ ಟ್ಯಾಪ್ ಮಾಡೋದ್ರಿಂದ ಪೋಲನ್ಸು ಸ್ಟಿಗ್ಮಾ ಮೇಲೆ ಬಿದ್ದು ಅದು ಪಾಲಿನೇಷನ್ ಆಗಿ ಫ್ರೂಟ್ ಸೆಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಇದು ಮಾಡೋದ್ರಿಂದ ಈಲ್ಡ್ ಕೂಡ ಜಾಸ್ತಿ ಆಗುತ್ತೆ. ಬರ್ಡ್ ಐ ಚಿಲ್ಲಿ ಅಂತ ಮಂಗಳೂರವ್ರಿಗೆ ಗೊತ್ತಿರುತ್ತೆ. ಗಾಂಧಾರಿ ಮೆಣಸು, ಮಂಗಳೂರು, ಉಡುಪಿ, ಉತ್ತರ ಕನ್ನಡ. ಇದು ಮೇಘಾಲಯದು ಸ್ಪೈಸಿಯೆಸ್ಟ್ ಚಿಲ್ಲಿ ಅಂತ ನನಗೆ ಯಾರೋ ಕೊಟ್ಟಿದ್ದು ಸೀಡ್ಲಿಂಗ್. ಇದು ಅಷ್ಟು ಗ್ರೋತ್ ಇಲ್ಲ, ಬಟ್ ವೆಯ್ಟ್ ಮಾಡ್ತಾ ಇದ್ದೀನಿ ಫ್ಲವರ್ ಆಗೋಕ್ಕೆ. ಇಲ್ಲೊಂದು ಫ್ರೂಟ್ ಸೆಟ್ ಆಗಿದೆ. ಇದು ಎಲ್ಲರೂ ಕೇಳೋದು ಕಂಟೈನರ್ ಗಾರ್ಡನಲ್ಲಿ ಫ್ರೂಟ್ಸ್ ಹೇಗೆ ಬೆಳಿಬೋದು ಅಂತ. ಕಂಟೈನರ್ ಗಾರ್ಡನಲ್ಲಿ ನಾವು ಮೇಜರಾಗಿ ನೋಡ್ಕೊಬೇಕಾಗಿರೋದು ಅಂತಂದರೆ ಯಾವ ಥರ ವೆರೈಟಿ ಆಫ್ ಪ್ಲ್ಯಾಂಟ್ನ ನಾವು ಸೆಲೆಕ್ಟ್ ಮಾಡ್ತೀವಿ. ಪರ್ಟಿಕ್ಯುಲರ್ ವೆರೈಟಿ, ಗ್ರಾಫ್ಟೆಡಾ ಅಥವಾ ನಾರ್ಮಲ್ಲ, ಸೀಡ್ ಗ್ರೋನ, ಅದು ಯಾವ್ದು ಸೆಲೆಕ್ಟ್ ಮಾಡ್ತೀವಲ್ಲ ಅದು ನಮಗೆ ತುಂಬ ಮ್ಯಾಟರ್ ಆಗುತ್ತೆ. ಈಗ ಸೀಡ್ ಗ್ರೋನ್ ಆಗಿದ್ರೆ ಅದು ಕಂಟೈನರ್ಸಲ್ಲಿ ಬರೋದಿಲ್ಲ, ಅದು ವೈಲ್ಡ್ ವೆರೈಟಿ ಆಗಿರುತ್ತೆ. ಸೊ ಅದನ್ನು ನಾವು ನೆಲದ ಮೇಲೆ ಹಾಕಬೇಕಾಗುತ್ತೆ. ಗ್ರಾಫ್ಟೆಡ್ ಅಂತಂದರೆ ಅದರಲ್ಲಿ ಡ್ವಾರ್ಕ್ ನೇಚರ್ ಇಂಡ್ಯೂಸ್ ಆಗಿರುತ್ತೆ. ಸೊ ಅದನ್ನು ನಾವು ಪಾಟೆಡ್ ಪ್ಲಾಂಟ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊತ ಹೋಗ್ಬೋದು. ಇದು ಗ್ರಾಫ್ಟೆಡ್ ಲೆಮನ್ನು. ಈಗ ಎಲ್ಲ ಹಣ್ಣಾಗ್ತಾ ಇದೆ, ಎಲ್ಲೋ ಆಗ್ತಾ ಇದೆ. ಇದನ್ನ 1 ಮಂತ್ ಒಳಗೆ ನಮಗೆ ಕೊಯ್ಲಿಕ್ಕೆ ಬರುತ್ತೆ. ಆಮೇಲೆ ತುಂಬ ಮೋಸ್ಟ್ ಡಿಮ್ಯಾಂಡ್ ನಾವೇನು ಬೆಳಿಬೋದು ಅನ್ನೋದಕ್ಕೆ ಮೈಕ್ರೋಗ್ರೀನ್ಸ್. ಇದು ಮೇಥಿ, ಅರ್ಶಿನ ಅಂತ ಹೇಳ್ತೀವಿ. ಇದು ಕಡುಬಿಗೆ ಅಥವಾ ಲೀಫ್ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಇದು ಪಲ್ಯ ಆಗಿರ್ಬೋದು ಎಲ್ಲದಕ್ಕೂ. ಅದಾದಮೇಲೆ ನಾವು ಇದರಿಂದನೇ ಹಾರ್ವೆಸ್ಟ್ ಮಾಡ್ತೀವಿ. ನಮಗೆ ಮಿನಿಮಮ್ ಅಂದರೆ ಇಷ್ಟು ಡಬ್ಬ ಆಗುತ್ತೆ, ವರ್ಷಕ್ಕೆ ಇಷ್ಟ ಆಗುತ್ತೆ. ಸೊ ನಮಗೆ ಅಡುಗೆಗೆ, ದೇವ್ರ ಪೂಜೆಗೆ ಎಲ್ಲದಕ್ಕೂ ಇದೇ ನಾವು ಬೆಳ್ಕೊತೀವಿ. ಅಷ್ಟು ಕರೆಕ್ಟಾಗಿ ಸ್ಯಾಟಿಸ್ಫೈ ಆಗುತ್ತೆ ನಮಗೆ. ಶುಂಠಿ ಕೂಡ ಅಷ್ಟೇ. ಶುಂಠಿ ತುಂಬ ಚೆನ್ನಾಗಿ ಬರುತ್ತೆ ಮನೇಲೇ ಬೆಳ್ಕೊಂಡ್ರೆ. ಅದಕ್ಕೆ ನೀವು ಗ್ರೋ ಬ್ಯಾಗ್ಸ್ನ ತುಂಬಬೇಕಾದ್ರೆ ಕೆಳಗಡೆ ಲೇಯರ್ಸಲ್ಲಿ ಜಾಸ್ತಿ ಇದು ಗಾರ್ಡನ್ ವೇಸ್ಟ್ ಹಾಕಿ ಮೇಲ್ಗಡೆ ಕಾಂಪೋಸ್ಟ್ ಮಿಕ್ಸ್ಡ್ ಸಾಯಿಲ್ ಹಾಕೋದ್ರಿಂದ ಚೆನ್ನಾಗಿ ಡಿಕಂಪೋಸ್ ಆದಾಗ ಇದು ತುಂಬ ಚೆನ್ನಾಗಿ ಬರುತ್ತೆ. ಶುಂಠಿ, ಅರ್ಶಿನ ಗ್ರೋ ಬ್ಯಾಗಲ್ಲಿ ತುಂಬ ನಾನು ಪ್ರಿಫರ್ ಮಾಡ್ತೀನಿ ಬೆಳೆಯೋರಿಗೆ. ಇಟಾಲಿಯನ್ ಡಿಶಸಲ್ಲಿ ಯೂಸ್ ಮಾಡ್ತಾರೆ. ಇದು ರೋಸ್ಮೆರಿ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಇದು ನೆಗಡಿ, ಕೆಮ್ಮು ಆದವ್ರಿಗೆ ತುಂಬ ಮೆಡಿಸಿನಲ್ ಪ್ಲಾಂಟ್ ಆಗಿ ಕೂಡ ಯೂಸ್ ಮಾಡ್ತಾರೆ. ಈಗ ಬಿ ವ್ಯಾಕ್ಸ್ ಏನಿರುತ್ತಲ್ಲ, ಬಿ ವ್ಯಾಕ್ಸ್ನ ಮೆಲ್ಟ್ ಮಾಡಿ ಈ ಲೀವ್ಸ್ನ ಹಾಕೋದ್ರಿಂದ ಹೋಮ್ ಮೇಡ್ ನ್ಯಾಚುರಲ್ ವಿಕ್ಸ್ ವೆಪರೈಸರ್, ಅದನ್ನು ನಾವು ಮನೆಯಲ್ಲೇ ಮಾಡ್ಕೊಬೋದು. ಇದು ಆಲ್ ಸೀಸನ್ ಮ್ಯಾಂಗೋ ಅಂತ. ವರ್ಷದ 3 to 2 ಟೈಮ್ಸ್ ಇದರಲ್ಲಿ ಮ್ಯಾಂಗೋ ಆಗ್ತಾ ಇರುತ್ತೆ ಯಾವಾಗಲೂ. ಇದು ಕೂಡ ಅಷ್ಟೇ. ಇದು ರೀಸೆಂಟಾಗಿ ನನ್ನ ಗಾರ್ಡನಲ್ಲಿ ತಂದಿರೋವಂಥ ಪ್ಲ್ಯಾಂಟ್. ಇದು ಟ್ರಸ್ಟ್ ಮಾಡಿ ನಿಮಗೆ ಗೊತ್ತಿರೋರ ಕಡೆ ಇದ್ರೆ ಮಾತ್ರ ಫ್ರೂಟ್ ಪ್ಲ್ಯಾಂಟ್ಸ್ನ ಬೈ ಮಾಡಿ. ಫ್ರೂಟ್ ಪ್ಲ್ಯಾಂಟ್ಸಲ್ಲಿ ಮೋಸ ಮಾಡೋರು ಈಗ ಜಾಸ್ತಿ ಆಗ್ತಿದ್ದಾರೆ. ಅದೊಂದು ಕಡೆ ಗಮನ ಇರಬೇಕು ನಿಮಗೆ. ಇದು ಬಟ್ ನನಗೆ ಆಮೇಲೆ ನೋಡ್ಕೊಂಡ್ಮೇಲೆ ಗೊತ್ತಾಯ್ತು ಇದು ಕರೆಕ್ಟ್ ಇದೆ, ಆ್ಯಕ್ಚುಲಿ ವರ್ಷ ಪೂರ್ತಿ ಬಿಡುತ್ತೆ ಅಂತ. ಇದರಲ್ಲಿ ಇನ್ಫ್ಲೋರೆಸೆನ್ಸ್ ಹೇಗೆ ಅಂತಂದರೆ ಜಾಸ್ತಿ ಬರುತ್ತೆ. ಅದರಲ್ಲಿ ಫ್ರೂಟ್ ಸೆಟ್ ಆಗೋದು ತುಂಬ ಕಡಿಮೆ. ಆ್ಯಕ್ಚುಲಿ ಮ್ಯಾಂಗೋದಲ್ಲಿ ಪರ್ಸೆಂಟೇಜ್ ಫ್ರೂಟ್ ಸೆಟ್ ಕಡಿಮೆ, ಎಲ್ಲದು ಸೆಟ್ ಆಗೋದಿಲ್ಲ ಅಂತ. ಇದು ಆ್ಯಕ್ಚುಲಿ ಡ್ರ್ಯಾಗನ್ ಫ್ರೂಟ್ ಅಂತ. ಇದು ಕೂಡ ಈಗ ತುಂಬ ಡಿಮ್ಯಾಂಡಲ್ಲಿದೆ. ಈ ಗಿಡ ಕೂಡ ಇದು ವರ್ಷಕ್ಕೆ ಒಂದೇ ಸತಿ ಹಣ್ಣು ಬಿಡೋದು. ಈಗ ಸೀಸನ್ ಮುಗ್ದಿದೆ. ಮೋಸ್ಟ್ ಪ್ರಾಬಬ್ಲಿ ಇದು ನೆಕ್ಸ್ಟ್ ಸೀಸನಲ್ಲಿ ನನಗೆ ಫ್ರೂಟ್ ಫ್ಲವರಿಂಗ್ ಸ್ಟಾರ್ಟ್ ಆಗ್ಬೋದು. ಇದು ಪರ್ kg ನಿಮಗೆ 200 to 300 ಇದೆ ಒಂದು ಮಾರ್ಕೆಟಲ್ಲಿ ಫ್ರೂಟ್ದು ವ್ಯಾಲ್ಯೂ. ಇದು ಅಷ್ಟೇ. ಆಮೇಲೆ ಈ ಮ್ಯಾಂಗೋದು ಕೂಡ ತುಂಬ ಡಿಮ್ಯಾಂಡ್ ಇದೆ ಮಾರ್ಕೆಟಲ್ಲಿ. ಈ ಗಿಡ ಬಟರ್ ಫ್ರೂಟ್ ಗಿಡ. ಇದು ನಾನು ಸೀಡ್ಸಿಂದ ಬೆಳೆದಿದ್ದು ಆ್ಯಕ್ಚುಲಿ. ಇದು ಸೀಡಿಂದ
ಇದ್ರದ್ದು ಸ್ಟೋರಿ ಆಕ್ಚುಲಿ ಆಗಿನ ಗೊತ್ತಿರಲಿಲ್ಲ ನನಗೆ ಬಟರ್ ಫ್ರೂಟ್ ಅಂದ್ರೆ ಹೇಗಿರುತ್ತೆ, ಹೆಂಗ್ ತರೋದು ಅಂತ. ಆಗ ಫ್ರೂಟ್ ಶಾಪಲ್ಲಿ ಅದು ಜ್ಯೂಸ್ ಸೆಲ್ ಮಾಡ್ತಾ ಇದ್ರು. ಇದು ಯಾವ ಫ್ರೂಟ್ ಅಂತ ಕೇಳಿದಾಗ ಅದ್ರದ್ದು ಫ್ರೂಟ್ ಜ್ಯೂಸ್ನ ನಾನು ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿದೆ. ಆದರೆ ಹೆಲ್ತ್ ಪರ್ಪಸಲ್ಲಿ ನೋಡಿದ್ರೆ ಇದು ತುಂಬ ಒಳ್ಳೆ ಪ್ಲಾಂಟ್. ಇದರಲ್ಲಿ ಇರತಕ್ಕಂಥ ನ್ಯೂಟ್ರಿಯೆಂಟ್ಸ್ ಇಲ್ಲ, ವಿಟಮಿನ್ಸ್ ಇಲ್ಲ, ಮಿನರಲ್ಸ್ ಇಲ್ಲ, ಅಷ್ಟು ಹೆಲ್ದಿ ಫ್ಯಾಟ್ ಕೂಡ ಇದೆ ಇದರಲ್ಲಿ. ಫ್ರೂಟಲ್ಲಿ ಇದೊಂದೇ ಆಲ್ಮೋಸ್ಟ್ ಅಷ್ಟು ಫ್ಯಾಟ್ ಕಂಟೆಂಟ್ ಇರೋದು ಅಂತ ಅನಿಸುತ್ತೆ. ಇದು ಹೆಲ್ತ್ ವೈಸು ತುಂಬ ಒಳ್ಳೆಯದು. ಮನೆಯಲ್ಲಿ ನೀವು ಫ್ರೂಟ್ ತಂದಾಗ ಬಿಸಾಡಬೇಡಿ, ಅದ್ರ ಸೀಡ್ಸ್ನ ಹಾಕೋದ್ರಿಂದ ತುಂಬ ಒಳ್ಳೇದಾಗ್ತದೆ. ನಾ ಎಲ್ಲರಿಗೂ ಆಲ್ಮೋಸ್ಟ್ ಕೊಟ್ಟಿದ್ದೀನಿ ಇದ್ರದ್ದು ಸೀಡ್ಸ್ನ. ನಾವು ಮನೆಯಿಂದ ತಂದಾಗ ನೀರು ಕನ್ಸಂಪ್ಷನ್ ಸ್ವಲ್ಪ ಜಾಸ್ತಿ ಮಾಡ್ತದೆ ಈ ಫ್ರೂಟು ಅದ್ರ ಗ್ರೋತಿಗೆ. ಬಟ್ ಮಳೆಗಾಲದಲ್ಲಿ ಮಾತ್ರ ಇದು ಈ ವರ್ಷ ಮಳೆ ಇಲ್ಲಲ್ಲ, ಸ್ವಲ್ಪ ಬಿಸಿಲಿಗೆಲ್ಲ ಡ್ರೈ ಆದಂಗೆ ಆಗಿದೆ. ಮಳೆ ಇದ್ರೆ ಮಾತ್ರ ತುಂಬಾ ಲಶ್ ಗ್ರೀನ್ ಆಗಿ ಬರುತ್ತೆ ಗಿಡ. ಇದು ಫಸ್ಟ್ ನಾನು ಇಟ್ಟಿರೋದೆಲ್ಲ ಇಲ್ಲಿ ಸಕ್ಯುಲೆಂಟ್ಸ್ನ ಇಟ್ಟಿದ್ದೀನಿ. ತುಂಬಾ ಡ್ರೈ ಅಂದ್ರೆ ತುಂಬಾ ಡ್ರೈ ಕಂಡೀಷನ್ ಅಲ್ಲಿ ಚೆನ್ನಾಗಿ ಬರುತ್ತೆ. ಈ ತರ ಬಿಸಿಲಿದ್ರೆ ಈ ತರ ಟಿಪ್ಸ್ ಎಲ್ಲ ರೆಡ್ ಆಗಿ ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದ್ರೆ ಗ್ರೀನ್ ಫೋಲಿಯೇಜಸ್ ಅಲ್ಲಿ ಕಾಣ್ತಾ ಹೋಗುತ್ತೆ. ಜಾಸ್ತಿ ಓಡಾಡ್ತಾ ಇರ್ತಾರೆ, ಟ್ರಾವೆಲಿಂಗ್ ಇರ್ತಾರೆ, ಅವ್ರಿಗೆಲ್ಲ ಈ ತರ ಬೆಸ್ಟ್ ಪ್ಲಾಂಟ್ಸ್ ಅಂತ ಸಜೆಸ್ಟ್ ಮಾಡ್ತೀನಿ. ಇದು ನ್ಯಾಚುರಲ್ ಬೋನ್ಸಾಯ್ ಅಂತ. ಇದ್ರ ಹೆಸರು ಬಂದು ಡೆಸರ್ಟ್ ರೋಸ್. ನಾ ಏನು ಟ್ರೈನಿಂಗ್ ಮಾಡಿರಲ್ಲ ಇದಕ್ಕೆ, ಅದ್ರದ್ದು ಕಾರ್ಡೆಕ್ಸ್ ನ್ಯಾಚುರಲ್ ಆಗಿ ದಪ್ಪ ಆಗ್ತಾ ಬರುತ್ತೆ. ಮಲ್ಲಿಗೆ ಸೀಸನ್ ಮುಗ್ದಿದೆ, ಬಟ್ ಆದ್ರೆ ಕೇರು ಮತ್ತೆ ಮೇಂಟೆನೆನ್ಸ್ ಇಂದ ಇನ್ನ ನಮ್ಗೆ ಬರ್ತಾ ಇದೆ. 4 ತುಂಬಾ ಡಿಫ್ರೆಂಟ್ ಇದೆ. ಇದು 1 ಸುತ್ತು, ಇದು 3 ಸುತ್ತು, ಇದು 7 ಸುತ್ತು ಬರುತ್ತೆ, ಅಂದ್ರೆ 7 ಸರ್ಕಲ್ಸ್ ಬರುತ್ತೆ. ಇದು ಸೂಜ್ ಮಲ್ಗೆ, ಇದು ಜಾಜಿ ಮಲ್ಗೆ, ತುಂಬಾ ಫ್ರೇಗ್ರೆಂಟ್. ಇದು ಬಂದು ಪೆಪ್ಪರ್. ಆಕ್ಚುಲಿ ಶಿವಮೊಗ್ಗ ತೀರ್ಥಹಳ್ಳಿ ವೆರೈಟಿ ಅಂತ ಹೇಳ್ಕೊಟ್ಟಿದ್ರು. ಈಗ ಫಸ್ಟ್ ಈ ಸೀಸನ್ ಅಲ್ಲಿ ಫಸ್ಟ್ ಆಗಿರುವಂತದ್ದು ಇದು. ಈ ಗಿಡ ನೀವು ನೋಡ್ತಾ ಇರೋದು ಪಾರಿಜಾತ. ಇದು ತುಂಬಾ ಫ್ರೇಗ್ರೆಂಟ್ ಆಕ್ಚುಲಿ. ಇದನ್ನ ಮನೆ ಮುಂದೆ ಇಡಕ್ ಇಷ್ಟಪಡ್ತಾರೆ. ಈಗ ಸೀಸನ್ ಮುಗಿತಾ ಬರ್ತಾ ಇದೆ ಪಾರಿಜಾತದು. ಗಿಡ ತುಂಬಾ ಹೂ ಇರೋದು ಯಾವಾಗ್ಲೂ. ಈಗೆಲ್ಲ ಸೀಡ್ ಪಾಡ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ. ಈ ಪ್ಲಾಂಟ್ಸ್ನ ನಾನು ಹೇಳಲೇಬೇಕು. ಇದು ಲೇಜಿ ಗಾರ್ಡನರ್ಸ್ಗೆ ಈ ಪ್ಲಾಂಟ್ಸ್ ನಾನು ಸಜೆಸ್ಟ್ ಮಾಡ್ತೀನಿ. ಇದು ಟೇಬಲ್ ರೋಸ್ ಅಂತ. ನಾನು ಆಗ್ಲೇ ಹೇಳ್ದಂಗೆ ಜಸ್ಟ್ ಒಂದು ಕಟ್ಟಿಂಗ್ನ ನೀವು ತೆಗೆದು ಹಾಕಿದ್ರೆ ಇಷ್ಟೇ ಸಾಕು. ಒಂದು ಕಟ್ಟಿಂಗ್ನ ಹಾಕಿದ್ರೆ ಇಷ್ಟು ಗಿಡ ಆಗ್ತದೆ ನಿಮಗೆ. ಕ್ರೈಸ್ಯಾಂಥಮಮ್ ಅಲ್ಲಿ ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದು ಒಂದು ಏನಂತಂದ್ರೆ, ಈಗ ಒಂದು ಸ್ಟೆಮ್ ಬಂದಿದೆ ಅಂತಂದ್ರೆ ಅದ್ರದ್ದು ಟಿಪ್ನ ನೀವು ಪಿಂಚಿಂಗ್ ಮಾಡ್ತಾ ಹೋಗ್ಬೇಕು. ಈ ಥರ ತೆಗಿಯೋದ್ರಿಂದ ಬ್ರಾಂಚಸ್ ಜಾಸ್ತಿ ಆಗುತ್ತೆ. ಇಲ್ಲ ಅಂತಂದ್ರೆ ಒಂದೇ ಒಂದು ಈ ಕಡ್ಡಿಲಿ ಹೂ ಬಿಟ್ಟು 3 ಇಂದ 4 ಈ ಥರ ಒಂದು ಗಿಡದಲ್ಲಿ ಒಂದೇ ಒಂದು ಹೂ 2 ಹೂ ಬಿಟ್ಟು ಗಿಡ ಸತ್ತೋಗ್ತದೆ. ಈ ಥರ ಸಾಯ್ತದೆ. ಇಲ್ಲೆಲ್ಲ ಆಗಿದೆಯಲ್ಲ, ಇದೆಲ್ಲ ಒಂದೊಂದೇ ಹೂ ಬಿಟ್ಟು ಇರೋದು. ನಾನು ಲಾಸ್ಟ್ ಇಯರ್ ಮಾಡಿರಲಿಲ್ಲ, ಸೊ ಈ ವರ್ಷದಿಂದ ಸ್ವಲ್ಪ ಮಾಡಿರೋದಕ್ಕೆ ಈ ಥರ ಬುಷ್ ಆಗಿ ಬಂದಿದೆ. ಇಲ್ಲಿ ಎಕ್ಸಾಂಪಲ್ ಇದೆ ಪಕ್ಕದಲ್ಲೇ. ಇದು ಪಿಂಚಿಂಗ್ ಮಾಡಿರೋಂಥದ್ದು. ಪಿಂಚಿಂಗ್ ಮಾಡಿದಾಗ ಈ ಥರ ಎಲ್ಲ ಕೊನೆಯಲ್ಲೂ ನಿಮಗೆ ಮೊಗ್ಗು ಜಾಸ್ತಿ ಆಗ್ತದೆ. ಇದರಲ್ಲಿ ನೋಡಿ. ಇಲ್ಲ ಅಂತಂದ್ರೆ ಈ ಥರ ಒಂದು ಹೂ ಬಿಟ್ಟು ಸಾಧಾರಣ ಗಿಡ ಸಾಯ್ತದೆ. ಇಲ್ಲಿ ನೋಡ್ತಾ ಇದ್ದೀರಾ, ಈ ಗಿಡಗಳೆಲ್ಲ ಆಂಥೋರಿಯಮ್ಸ್. ಆಕ್ಚುಲಿ ಇದು ರೈನ್ ಫಾರೆಸ್ಟ್ ಅಲ್ಲಿ ದೊಡ್ಡ ದೊಡ್ಡ ಮರಗಳ ಕೆಳಗೆ ಬೆಳೀತಾ ಇದ್ದಿದ್ದು ಗಿಡ. ಅದು ಮಾಯಿಶ್ಚರು, ಹ್ಯೂಮಿಡಿಟಿನ ಅಬ್ಸರ್ವ್ ಮಾಡಿಕೊಂಡು ಏರಿಯಲ್ ರೂಟ್ಸ್ ಅಲ್ಲಿ ಬೆಳೀತಾ ಇತ್ತು. ಬಟ್ ಈಗ ಅದು ಸಾಯಿಲ್ಗೆ ಅಡ್ಜಸ್ಟ್ ಆಗಿದೆ. ಇದರಲ್ಲಿ ತುಂಬಾ ಕಲರ್ಸ್ ಇದೆ. ಈ ತರ ಬೈವೇಲಿಯಂಟ್ ಕಲರ್ಸ್ ಇದೆ, ಅಥವಾ ಮಲ್ಟಿ ಪೆಟಲ್ಸ್ ಬರುತ್ತೆ. ಈ ಕಡೆ ಇನ್ನೊಂದು ಪೆಟಲ್ ಬರುತ್ತೆ. ಇದ್ರ ರೂಟ್ಸು ಮೇಲ್ ಬರ್ತಾ ಇರುತ್ತೆ. ಅದಕ್ಕೆ ನೀವು ಕಾಯರ್ ಫೈಬರ್ ಇಂದ ಕವರ್ ಮಾಡ್ತಾ ಹೋದ್ರೆ ಅದ್ರದ್ದು ಮಾಯಿಶ್ಚರು ಮತ್ತೆ ಹ್ಯೂಮಿಡಿಟಿನ ನ್ಯಾಚುರಲ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ನೆಕ್ಸ್ಟ್ ನೋಡ್ತಾ ಇರೋ ಗಿಡ ಆರ್ಕಿಡ್ಸ್. ಇದು ಡೆಂಡ್ರೋಬಿಯಂ ವೆರೈಟಿ. ಇದು ಆಲ್ಮೋಸ್ಟ್ ಇದು ಒಂದು 3 to 4 months ಇರುತ್ತೆ ಫ್ಲವರ್ ಆದ್ಮೇಲೆ. ಇದು ಕೂಡ ಏರಿಯಲ್ ರೂಟ್ಸ್ ಇರುತ್ತೆ. ಇದು ಯಾವುದೇ ನಾರ್ಮಲ್ ಪ್ಲಾಂಟ್ ತರ ಅಲ್ಲ. ಇದನ್ನ ಚಾರ್ಕೋಲ್ ಆಗಿರ್ಬೋದು, ಮತ್ತೆ ಪೀಟ್ ಮಾಸ್ ಅಂತ ಕರಿತೀವಿ. ಮರದ ಮೇಲೆಲ್ಲ ಸಿಗುತ್ತೆ ಈ ಮಂಗಳೂರು ಅಥವಾ ಉಡುಪಿ ಆ ಸೈಡಲ್ಲಿ. ಇದನ್ನ ಪೀಟ್ ಮಾಸ್ ಅಂತೀವಿ. ಅದು ಮತ್ತೆ ಚಾರ್ಕೋಲು ವುಡ್ ಬಾರ್ಕ್ ಹಾಕಿ ಬೆಳೆಯುವಂಥ ಇದು ಸ್ಪೆಷಲ್ ಪ್ಲಾಂಟ್. ಇದು ನ್ಯಾಚುರಲ್ ಆಗಿ ಮಣ್ಣಲ್ಲೆಲ್ಲ ಸಿಗಲ್ಲ. ಮರದ ಮೇಲೆ ಎಪಿಫೈಟಿಕ್ ಪ್ಲಾಂಟ್ಸ್ ಆಗಿ ನಮಗೆ ನೋಡೋಕೆ ಸಿಗುತ್ತೆ. ಈ ಗಿಡದ ಬಗ್ಗೆ ಸ್ಪೆಷಲಿ ನಾನು ಹೇಳಲೇಬೇಕು. ಇದು ಪೀಸ್ ಲಿಲಿ ಅಂತ. ಫ್ಲವರ್ ಇಲ್ಲ ಆಕ್ಚುಲಿ. ಇದನ್ನ ಮನೆ ಒಳಗೆ ಇಂಡೋರ್ ಪ್ಲಾಂಟ್ ಆಗಿ ನಾವು ಬೆಳಿಬೇಕಂತ ಹೇಳಿದ್ದಾರೆ. ಯಾಕೆ ಅಂತಂದ್ರೆ ಇದರಲ್ಲಿ ತುಂಬಾ ಏರ್ ಪ್ಯೂರಿಫೈ ಮಾಡೋ ಪ್ರಾಪರ್ಟಿ ಇದೆ ಈ ಪ್ಲಾಂಟ್ ಅಲ್ಲಿ. ಎಷ್ಟೇ ಕೆಟ್ಟ ಗಾಳಿ ಇದೆ ಅಥವಾ ಕಾರ್ಬನ್ ಡೈಆಕ್ಸೈಡ್ ಏನಿರುತ್ತೆ ಅದನ್ನ ತುಂಬಾ ಚೆನ್ನಾಗಿ ಪ್ಯೂರಿಫೈ ಮಾಡುತ್ತಿದೆ. ಆಕ್ಚುಲಿ ಪ್ಯೂರಿಫೈ ಮಾಡೋದ್ರಿಂದ ಒಳಗಡೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಮನೆ ಒಳಗೆ. ಮೇಜರ್ ಹೈಬಿಸ್ಕಸ್ ಹೇಳದ್ನಲ್ಲ, ಇದೆಲ್ಲ ಹೈಬಿಸ್ಕಸ್ ಸೀಡ್ಲಿಂಗ್ಸ್. ಆಕ್ಚುಲಿ ಇದನ್ನ ಕ್ರಾಸ್ ಪೋಲಿನೇಟ್ ಮಾಡಿ ಡಿಫ್ರೆಂಟ್ ಪೋಲನ್ ಪೇರೆಂಟ್ಸ್ ಇಂದ ಕ್ರಿಯೇಟ್ ಮಾಡಿರುವಂಥದ್ದು.
ಈಗ ಕೆಲವೊಂದು ಎಕ್ಸಾಟಿಕ್ ಕೂಡ ಇದೆ. ಇದು ಸಣ್ಣ ಲೀಫಿಂದ ಸ್ಟಾರ್ಟ್ ಆಗೋದು. ಆ್ಯಕ್ಚುಲಿ 2 ಕಾಟಿಲಿಡನ್ಸ್ ಬರುತ್ತೆ. ಅದರಿಂದ ಆ್ಯಕ್ಚುಲಿ ಇದು ಯಾರಿಗೂ ಗೊತ್ತಿಲ್ಲ ಹೈಬಿಸ್ಕಸ್ ಸೀಡ್ಸಿಂದ ಪ್ರೊಪಗೇಟ್ ಮಾಡ್ತಾರೆ ಅಂತ. ಅವರು ಎಷ್ಟೊಂದು ಜನ ಕೇಳ್ತಾರೆ ಸೀಡ್ಸಿಂದ ಹೆಂಗೆ ಬರುತ್ತೆ ಇದು ಪ್ರೊಪಗೇಟ್ ಮಾಡಿದ್ರೆ ಬರುತ್ತಾ ಅಂತೆಲ್ಲ ಕ್ವಶನ್ಸ್ ಇದೆ. ಆ್ಯಕ್ಚುಲಿ ಸೀಡ್ಸ್ನು ಕೂಡ ತೋರಿಸ್ತೀನಿ ನಾನು. ಇದು 1 to 2 weeks ಒಳಗೆ ಜರ್ಮಿನೇಟ್ ಆಗಿ ಇಷ್ಟುದ ಸೀಡ್ಲಿಂಗ್ ರೆಡಿ ಆಗುತ್ತೆ. ಇದು 5 months ಓಲ್ಡ್ ಸೀಡ್ಲಿಂಗ್. ನೆಕ್ಸ್ಟ್ ಆ ಕಡೆ ಹಿಂದಗಡೆ ಇರೋ ಎಲ್ಲ ಲೈನ್ ಕೂಡ ಜರ್ಬರ. ಈ ಗಿಡ ಬಂದು ಲ್ಯಾಂಡ್ ಆರ್ಕಿಡ್ ಅಂತ. ಈಗ ಫ್ಲವರಿಂಗ್ ಸ್ಟಾರ್ಟ್ ಆಗಿದೆ. ಆರ್ಕಿಡ್ ಅಲ್ಲೇ ಎಪಿಫೈಟಿಕ್ ಅಲ್ಲ, ಇದು ಗ್ರೌಂಡ್ ಆರ್ಕಿಡ್ಸ್, ಮಣ್ಣಲ್ಲಿ ಬೆಳೆಯುವಂಥದ್ದು. ಈ ಗಿಡದ ಹೆಸರು ಮೊಸೆಂಡ್ರಾ ಅಂತ. ಇದು ತನ್ನ ಲೀಫ್ನ ಪ್ರತಿಯೊಂದು ಲೀಫ್ ಎಷ್ಟು ಲೀಫ್ ಇರುತ್ತೆ ಅದನ್ನ ಪೂರ್ತಿ ಕಲರ್ನ ಚೇಂಜ್ ಮಾಡ್ಕೊಳ್ಳುತ್ತೆ. ಇಟ್ಸ್ ಇಂಡಿಕೇಟ್ ಕ್ರಿಸ್ಮಸ್ ಹತ್ರ ಬರ್ತಾ ಇದೆ ಅಂತ ಅರ್ಥ. ಆ್ಯಕ್ಚುಲಿ ಆರ್ಗ್ಯಾನಿಕ್ ಅಂತ ಬಂದಾಗ ಎಲ್ಲರೂ ಫಸ್ಟು ಸ್ಟಾರ್ಟ್ ಮಾಡೋದೆ ನೀವು ಕಾಂಪೋಸ್ಟ್ ಮಾಡ್ತೀರಾ ಮನೆಯಲ್ಲಿ ಅಂತ ಫಸ್ಟ್ ಕೇಳ್ತಾರೆ. ಅದನ್ನು ಹೇಗೆ ಸ್ಟಾರ್ಟ್ ಮಾಡಬೇಕು ಅಥವಾ ಏನೇನು ಹಾಕೋದ್ರಿಂದ ಅದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ. ಈಗ ನಾನು ನೆನ್ನೆ ಇದಿದ್ದು ಪೂಜೆ ಹೂನ ಹಾಕಿದ್ದೀನಿ. ಆ್ಯಕ್ಚುಲಿ ಅದು ಎಲ್ಲ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಕಾಂಪೋಸ್ಟ್ ಆಗೋಕ್ಕೆ. ಕಾಂಪೋಸ್ಟ್ ಆದಾಗ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಕಾಂಪೋಸ್ಟ್ ಬಿನ್ ತೆಗ್ದಾಗ ಅದರದ್ದು ಹ್ಯೂಮಿಡಿಟಿ ಜಾಸ್ತಿ ಇರುತ್ತೆ, ಗೊತ್ತಾಗತ್ತೆ ಅದು. ಆವಾಗ ಕಾಂಪೋಸ್ಟ್ ಚೆನ್ನಾಗಿ ಆಗ್ತಾ ಇದೆ ಅಂತ. ಇನ್ನೊಂದು ಏನಂತಂದರೆ ಇಲ್ಲಿ ವೈಟ್ ಫಂಗಸ್ ಕಾಣ್ತಾ ಇದೆ ನಿಮಗೆ. ವೈಟ್ ಫಂಗಸ್ ಕಾಣ್ತಾ ಇದೆಯಲ್ಲ, ಇದು ಒಳ್ಳೆ ಸೈನ್ ಆ್ಯಕ್ಚುಲಿ ಕಾಂಪೋಸ್ಟ್ ಚೆನ್ನಾಗಿ ಆಗ್ತಾ ಇದೆ ಅಂತ. ಒಂದು ಲೇಯರ್ ನೀವು ವೆಟ್ ವೇಸ್ಟ್ ಹಾಕಿದ್ರೆ ಇನ್ನೊಂದು ಲೇಯರ್ ನೀವು ಡ್ರೈ ವೇಸ್ಟ್ ಹಾಕಬೇಕಾಗುತ್ತೆ. ಸೊ ಅದನ್ನು ಹಾಕೋದ್ರಿಂದ ಮಾಯಿಶ್ಚರು ಮತ್ತು ಕಾರ್ಬನ್ ಎರಡು ಬ್ಯಾಲೆನ್ಸ್ ಆಗಿ ಕಾಂಪೋಸ್ಟ್ ಫೈನ್ ಟೆಕ್ಸ್ಚರ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ.